ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿ ಕ್ಲೋಸ್ ಮಾಡುತ್ತೋ ಏನೋ ಒಳ್ಳೆ ರ್ಯಾಲಿಯಾಗಿ ಬಂದಿತ್ತು. 22,500 ಆಸ್ಪಾಸ್ ಝೋನಿಂದ ನಾವು ಈ ವಾರನ ಮೇಲ್ಗಡೆ ತೊಗೊಂಡು ಬಂದಿದ್ವಿ. ಅದನ್ನು ಅಷ್ಟನ್ನು ಉಳಿಸ್ಕೊಳುತ್ತೆ ಏನು ಅಂದರೆ ಕೊನೆಗೆ ಮಾರ್ಕೆಟ್ ತುಂಬ ಚೆನ್ನಾಗಿ ಉಳಿಸ್ಕೊಂಡು ಒಂದು ಹೈಯೆಸ್ಟ್ ಪಾಯಿಂಟಲ್ಲಿ ಬಂದು ಈ ವೀಕನ್ನು ಕ್ಲೋಸ್ ಮಾಡಿದೆ. 24,000 ಮೇಲ್ಗಡೆನೆ ಕ್ಲೋಸ್ ಮಾಡಿದೆ. ಫೆಬ್ರವರಿ 25ನೇ ತಾರೀಕು ನಂತರ ಪ್ರಪ್ರಥಮ ಬಾರಿಗೆ FIIಗಳು ಬೈ ಮಾಡಿದ್ದಾರೆ. ಇವತ್ತು DIs ಕೂಡ ಬೈ ಇವತ್ತು. ಹಾಗಾಗಿ ಇವತ್ತು ಅಪೂರ್ವ ಸಂಗಮ FIDIಗಳದ್ದು. ಸೊ ಎಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. IT ಸೆಕ್ಟರಲ್ಲಿ ಮತ್ತೆ ಒಂದು ಸೆಲ್ಲಿಂಗ್ ಬಂದಿದೆ. ಆಂಥ್ರೋಪಿಕ್, ಕ್ಲಾಡ್ ಅವರಿಂದ ಹೊಸ ಬರ್ತಾ ಇದೆ. ದೊಡ್ಡ ಸ್ಟಾರ್ಟ್ಅಪ್ಗಳನ್ನೇ ಕಿಲ್ ಮಾಡೋ ಥರದ್ದು ಬರ್ತಾ ಇದೆ. ಈ ಥರ ಎಲ್ಲ ಬರ್ತಿತ್ತು. TCS ರಿಸಲ್ಟ್ಸ್ ಬಂದಿತ್ತು. ಇವತ್ತು ಇನ್ಫೋಸಿಸಲ್ಲೂ ಕೂಡ ಆಲ್ಮೋಸ್ಟ್ 2.94% ಕರೆಕ್ಷನ್ ಬಂತು. ಕೋಲ್ ಇಂಡಿಯಾ ಇವತ್ತು 4.4% ಕರೆಕ್ಷನ್ ಬಂದಿರೋದ್ರ ಮೂಲಕ ಟಾಪ್ ಲೂಸರ್ ಆಗಿದೆ. ಸನ್ ಫಾರ್ಮಾದಲ್ಲೂ ಕೂಡ ಕರೆಕ್ಷನ್ ಬಂದಿತ್ತು. ಟಾಪ್ ಗೇನರ್ ಅಂದರೆ ಇವತ್ತು ICICI ಬ್ಯಾಂಕ್ ಅಂತ ಕಾಣಿಸುತ್ತೆ. ಇಲ್ಲ ಐಷರ್ ಮೋಟಾರ್ಸು, ಏಷ್ಯನ್ ಪೇಂಟ್ಸು 4% ಅಪ್ ಬಂದಿದೆ. ಏಷ್ಯನ್ ಪೇಂಟ್ಸಲ್ಲಿ NBFC ಫ್ರೇಮ್ವರ್ಕ್ ಬರುತ್ತೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಏನಾದರೂ ರೂಪರೇಷೆ ಬಂದಿದೆಯಾ ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ನಾನು ನೋಡ್ತೀನಿ ವೀಕೆಂಡಲ್ಲಿ. ಸೊ ಶ್ರೀರಾಮ್ ಫೈನಾನ್ಸ್ ಇವತ್ತು ವಾಪಸ್ ಪಾಸಿಟಿವ್ ಆಗಿ ಕನ್ವರ್ಟ್ ಆಯಿತು. ನೆನ್ನೆಲ್ಲ ನೆಗೆಟಿವ್ ಬಂದಿತ್ತು. ಆಟೋ ಸೆಕ್ಟರ್ಗಳೆಲ್ಲ ಇವಾಗ ಒಂದಿಷ್ಟು ಸುಧಾರಿಸ್ಕೊಳ್ಳೋ ಥರ ರ್ಯಾಲಿನ ಕೊಡ್ತಾ ಇದ್ದಾರೆ. ಜೊತೆಗೆ ಎಲೆಕ್ಟ್ರಿಕ್ ಡೇಟಾ ಬರ್ತಾ ಇದೆ. ಸುಮಾರು ಕಂಪ್ನಿಗಳಿಗೆ ಎಲೆಕ್ಟ್ರಿಕ್ ಡೇಟಾ ಹೊರವಾಗಿ ಒಂದು ಚೇಂಜ್ ಆಗೋ ಥರ ಕಾಣಿಸ್ತಾ ಇದೆ. ಯಾಕೆಂದರೆ ರೆಕಾರ್ಡ್ ನಂಬರಲ್ಲಿ 2 ವೀಲರ್ಸ್ ಆಗಲಿ 4 ವೀಲರ್ಸಲ್ಲಾಗಲಿ ಮಾರ್ಚ್ ತಿಂಗಳಲ್ಲಿ ಸೇಲ್ಸ್ ಆಗಿದೆ ಅಂತ. ಅಂದರೆ ಯಾವಾಗ ಈ ಥರದ್ದೆಲ್ಲ ನೋಡಿದ್ರು, ಆಟೋದವರು ಸ್ಟ್ರೈಕ್ ನಿಂತಿದ್ದು, ಸಿಲಿಂಡರು ಬರ್ತಾ ಇಲ್ದಲ್ಲೇ ಇರೋದು ನೋಡಿದ್ರೆ ಮುಂದೊಂದು ದಿನ ಇದೇ ಥರ ನಮ್ಮ ವೆಹಿಕಲ್ಗಳಿಗೂ ಆಗ್ಬೋದು ಅಂತ ಒಂದು ಅರ್ಥಕೊಂಡು ಏನೋ ಸುಮಾರು ಜನ ಎಲೆಕ್ಟ್ರಿಕ್ ದೊಡ್ಡ ಮಟ್ಟದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳು ಸೇಲ್ ಆಗಿದೆ ಅಂತ ಬಂದಿದೆ ಮಾರ್ಚಲ್ಲಿ. ಆ ಟ್ರೆಂಡ್ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಇದನ್ನು ಬಿಟ್ಟು ಒಂದಿಷ್ಟು ಇನ್ಶೂರೆನ್ಸಿಂದು ಡೇಟಾ ಬಂದಿತ್ತು. HDFC ಲೈಫಿಂದು ಅಷ್ಟೊಂದೇನು ಆ್ಯನ್ಯುಯಲಿ ಚೆನ್ನಾಗಿಲ್ಲ ಅಂತ ಬಂದಿತ್ತು. SBI ಲೈಫ್ದು ಚೆನ್ನಾಗಿ ಬಂದಿತ್ತು. ಆದರೆ HDFC ಲೈಫೇ ಇವತ್ತು ಪರ್ಫಾರ್ಮೆನ್ಸಲ್ಲಿ ಚೆನ್ನಾಗಿ ಕೊಟ್ಟಿದೆ. ಸೊ ಅದೆಲ್ಲ ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರೋದಾದ್ರೆ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಗಳು ಪಾಸಿಟಿವ್ ಇವತ್ತು. ಮೈನ್ ಟ್ರೀ 1.49% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಲೋಧಾ ಗ್ರೂಪ್ ರಿಯಲ್ ಎಸ್ಟೇಟಲ್ಲಿ 4.69% ಅಪ್ ಬಂದಿತ್ತು. ಇದು ಕಮಿನ್ಸ್ ಇಂಡಿಯಾದಲ್ಲಿ 4.71% ಅಪ್ಮೌಂಟ್ ಬಂದಿದೆ. ಅದೇ ರೀತಿಗೆ ಅದಾನಿ ಎನರ್ಜಿ ಸೊಲ್ಯೂಷನ್ಸಲ್ಲಿ 7% ಅಪ್ಮೌಂಟ್ ಬಂದಿದೆ. ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್, ಪ್ಯಾಸೆಂಜರ್ ವೆಹಿಕಲ್ ಎರಡೂ ಕೂಡ ಮೊನ್ನೆಯಿಂದ ರ್ಯಾಲಿ ಕಂಟಿನ್ಯೂ ಮಾಡ್ಕೊಳ್ತಾನೆ ಬರ್ತಾ ಇದೆ. ಸೊ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಇವತ್ತಿನ ಟಾಪ್ ಗೆನರ್ ಆಗಿದೆ. ಸೀಮೆನ್ಸ್ ಕೂಡ 5% ಅಪ್ಮೌಂಟ್ ಬಂದಿತ್ತು. ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡೋದಾದ್ರೆ ಸುದ್ದಿಗಳೇನಾದ್ರು ಬಂದಿದೆ ಅಂದರೆ ಇಲ್ಲ, ಸದ್ಯಕ್ಕೆ ಎಲ್ಲದೂ ಕೂಡ ಅದೇ ರೀತಿ ನಿಂತ್ಕೊಂಡಿದೆ. ಇಸ್ರೇಲ್ದು ಒಂದಿಷ್ಟು ಲೆಬನಾನ್ ಇದೆಲ್ಲ ನಡೀತಿದೆ ಅಂದ್ಬಿಟ್ರೆ US ಇರಾನ್ ಕಡೆಯಿಂದ ಏನೋ ಅಂಥದ್ದು ಸುದ್ದಿ ಬಂದಿಲ್ಲ. ಬಟ್ ಕ್ರೂಡ್ ಈಗಲೂ ಕೂಡ ತುಂಬ ಕಾಷಿಯಸ್ ಆಗೇ ಇದೆ. 100ಕ್ಕಿಂತ ಕೆಳಗಡೆ ಬರುತ್ತೆ, ಮತ್ತೆ 100 ಟೆಸ್ಟ್ ಮಾಡುತ್ತೆ, ಅದೇ ಝೋನಲ್ಲಿ ಹೋವರ್ ಆಗ್ತಾ ಇದೆ. ಒಂದು ಬ್ರೇಕ್ ಡೌನ್ ಆಗಬೇಕಲ್ಲ. 2 ವಾರ ಆದಮೇಲೆ ಏನು ಮಾಡ್ತಾರೆ ನೋಡೋ ಥರ ಕಾಣಿಸ್ತಾ ಇದೆ. ಮೋಸ್ಟ್ಲಿ ಒಂದು 2 ವಾರ ತನಕ ಇದೇ ಥರ ಸಿಚುವೇಶನ್ ಇರ್ಬೋದು. 2 ವಾರ ಆದಮೇಲೂ ಇವ್ರು ನಿಜವಾಗ್ಲೂ ಕಂಪ್ಲೀಟಾಗಿ ಸೀಸ್ಫೈರ್ನ ಎಕ್ಸಿಕ್ಯೂಟ್ ಮಾಡಿ ವಾರನ ನಿಲ್ಲಿಸಿದ್ರು ಅಂದರೆ ಆಗ ಕ್ರೂಡು ದೊಡ್ಡ ಮಟ್ಟಿಗೆ ಬೀಳ್ತಾ ಹೋಗ್ಬೋದು. ಹಾಗಾಗಿ ಯಾರಾದರೂ ಏಪ್ರಿಲ್ ಪೊಸಿಷನ್ ಇಟ್ಕೊಂಡಿದ್ರೆ ಪರವಾಗಿಲ್ಲ. ಯಾಕೆಂದರೆ 16, 17ಕ್ಕೆ ಎಕ್ಸ್ಪೈರಿ ಬರುತ್ತೆ ಕ್ರೂಡಿಂದು. ಬಟ್ ಅದ್ರ ನಂತರ ಇಟ್ಕೊಂಡಿದ್ರೆ ಅಂದರೆ ಯೋಚನೆ ಮಾಡಿ. ಜೊತೆಗೆ ಸೋಮವಾರ ಕ್ಯಾರಿ ಮಾಡೋದಾದ್ರು ಕೂಡ ಆದಷ್ಟು ಹುಷಾರಾಗಿ ಇರಿ ಅಂತ ಹೇಳ್ತೀನಿ. ಯಾಕೆಂತಂದರೆ ಯಾವ ಟೈಮಲ್ಲಿ ಏನು ಅಂತ ಗೊತ್ತಿರೋದಿಲ್ಲ. ಇಂಡಿಯಾ ವಿಕ್ಸ್ ಇವತ್ತು ಮಾರ್ಕೆಟು ಮೇಲೆ ಹೋಗಿ ವಿಕ್ಸು ಕೆಳಗಡೆ ಬಂದಿರೋದು. ಅದು 24,000 ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿರೋದು. FIIಗಳು ಕೂಡ ಬೈ ಮಾಡಿರುವಂಥದ್ದು. ರುಪಿ ಇವತ್ತು ಓಪನ್ ಆಗಿದ್ದು ಒಂದು ಪಾಸಿಟಿವ್ ಓಪನ್ ಆಗಿ ಸುಮಾರು ಕಾಲ 92 ರೂಪಾಯಿ ಕೆಳಗಡೆ ನಡೀತಾ ಇತ್ತು. 92 ರೂಪಾಯಿ 50 ಪೈಸೆ ಕೆಳಗಡೆ. ಈಗ ಸ್ವಲ್ಪ ವೀಕ್ ಆಗಿದೆ. ಬಟ್ ಸಾಕಷ್ಟು ಪ್ಯಾರಾಮೀಟರ್ಗಳು ಇವತ್ತೊಂದು ಪುಷ್ಟಿ ಕೊಡ್ತಾ ಹೋಯಿತು ಮಾರ್ಕೆಟಿಗೆ. ಆ ಕಾರಣದಿಂದಾಗಿ 24,000 ಇವತ್ತು ಕ್ರಾಸ್ ಆಗಿ ನಾವು ಕ್ಲೋಸಿಂಗ್ ಆಗಿದ್ದೀವಿ. ನಿಫ್ಟಿ ಫ್ಲಾಟ್ ನಡೀತಾ ಇದೆ. ಇನ್ನು ಸೋಮವಾರನೇ ಓಪನ್ ಆಗೋದು ನೋಡೋಣ ಬಿಡಿ. ಅದೇ ರೀತಿಗೆ ಗೋಲ್ಡ್ ಸಿಲ್ವರ್ ಕೂಡ ಸ್ಲೈಟ್ಲಿ ಪಾಸಿಟಿವ್ ಆಗಿ ನಡೀತಾ ಇತ್ತು ಇವತ್ತು. ಅದೇ ರೀತಿಗೆ ಬಿಟ್ಕಾಯಿನ್ ಕೂಡ 73,000ದಲ್ಲಿ ನಡೀತಾ ಇದೆ. ನ್ಯಾಚುರಲ್ ಗ್ಯಾಸಲ್ಲಿ ಒಂದು ಮೈನರ್ ಆಗಿ ಕರೆಕ್ಷನ್ ಬಂದಿದೆ. ಅದು ಬಿಟ್ಟರೆ ಕಾಪರ್ ಕೂಡ ಪಾಸಿಟಿವ್ ಆಗಿತ್ತು. ಮೆಟಲ್ ಸೆಕ್ಟರ್ಗಳು ಪಾಸಿಟಿವ್ ಆಗಿರುತ್ತೆ. ಅಲ್ಯೂಮಿನಿಯಂ ಬಗ್ಗೆ ಮಾತಾಡಬೇಕಾಗುತ್ತೆ. ಯಾಕೆಂದರೆ ಅಲ್ಯೂಮಿನಿಯಂದು ಈ ವೆಸ್ಟ್ ಏಷ್ಯಾ ಇದರಲ್ಲೆಲ್ಲ ಕಾನ್ಫ್ಲಿಕ್ಟ್ ಇದೆಲ್ಲ ಆದಮೇಲೆ ಸಾಕಷ್ಟು ಅಲ್ಯೂಮಿನಿಯಂಗೆ ಈಗ ಡಿಮ್ಯಾಂಡ್ ವಾಪಸ್ ಬರ್ಬೋದು. ಅದರಿಂದ ಒಂದು ಕ್ರಂಚು ಇರೋದ್ರಿಂದ ಅಲ್ಯೂಮಿನಿಯಂ ಪ್ರೈಸ್ಗಳು ಜಾಸ್ತಿ ಆಗ್ಬೋದು ಅಂತಿದೆ. ಯಾವ ರೀತಿಯಾಗಿ ನಾವು ಕಾಪರ್ ನೋಡಿದ್ವು ಈಗ 1200ಕ್ಕೆಲ್ಲ ಹೋಯ್ತಲ್ಲ, ಹಾಗೆಯೇ ಅಲ್ಯೂಮಿನಿಯಂ ಆಗ್ಬೋದು ಅಂತ. ಐ ಥಿಂಕ್ ಅಲ್ಯೂಮಿನಿಯಂದು ಪ್ರೈಸ್ ನೋಡ್ಕೊಂಬರ್ಬೇಕು. ಪ್ರೈಸ್ ಎಷ್ಟಿದೆ ಇವಾಗ? 300 ರೂಪಾಯಿ 400 ರೂಪಾಯಿ ನಡೀತಾ ಇರಬೇಕು. ನಾನು ಚೆಕ್ ಮಾಡಿಲ್ಲ, ನೋಡೋಣ ಒಂದ್ಸಲ ಅಲ್ಯೂಮಿನಿಯಂ ಪ್ರೈಸು ನೋಡೋಣ. ನಮ್ಮ MCX ಸಿಗ್ಬೋದು ಅನಿಸುತ್ತೆ. ಕನ್ನಡದಲ್ಲಿದ್ದೀನಾ? ಒಂದು ನಿಮಿಷ. ಅಲ್ಯೂಮಿನಿಯಂ ಲೋಡ್ ಆಗಬೇಕಲ್ಲ. ಅಲ್ಯೂಮಿನಿಯಂ ಫ್ಯೂಚರ್ಸ್ MCX ಇದೆ ನೋಡಿ. 356 ರೂಪಾಯಿ ನಡೀತಾ ಇದೆ. 356 ರೂಪಾಯಿ ಎಷ್ಟಕ್ಕೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ನೋಡ್ಕೊಂಬಂದ್ಬೋಣ. ಇಲ್ಲಿ ಸಿಂಬಲ್ಲು ಮೆಟ್ರಿಕ್ಸು ಸಿಂಬಲ್ ಇನ್ಫೋ ತೋರಿಸುತ್ತೆ ಅನಿಸುತ್ತೆ. ನಿಮಿಷ. ಯಾಕೆಂದರೆ ಇವೆಲ್ಲ ಟ್ರೇಡ್ ಮಾಡುವಂಥ ಕಮೋಡಿಟಿಗಳಲ್ಲ. ಇಲ್ಲಿ ಟಿಕ್ ಸೈಜ್ ಕೊಟ್ಟಿದ್ದಾರೆ ಹೊರತು ಅಲ್ಯೂಮಿನಿಯಮ್ದು ಐ ಥಿಂಕ್ ನಮ್ಮ ಇದಕ್ಕೆ ಹೋಗ್ಬಿಟ್ಟು ನೋಡಬೇಕು. ಮೆಟ್ರಿಕ್ ಟನ್, ಯೂನಿಟ್ ಮೆಟ್ರಿಕ್ ಟನ್ ಅಂತ ಹೇಳ್ತಾ ಇದ್ದಾರೆ. ಸೊ ಪಾಯಿಂಟ್ ವ್ಯಾಲ್ಯೂ 5,000 ಮೆಟ್ರಿಕ್ ಟನ್ ಅಂತ ಹೇಳ್ತಿದ್ದಾರೆ. ನಾನು ಇದು ಕರೆಕ್ಟಾ ಅಂತ ಕನ್ಫರ್ಮ್ ಮಾಡಬೇಕು. ಯಾಕಂದರೆ ನೀವು ಸಿಲ್ವರ್ ನೋಡೋದಾದರೆ ಅದೇ ರೀತಿಯಾಗಿ ಮತ್ತು ಇದೇನು ಚಾರ್ಟ್ಸು ಅಂತ ಅನ್ಕೋಬೇಡಿ, ಈ ವ್ಯಾಲ್ಯೂ ತೋರ್ಸೋಕ್ಕೆ ನೋಡ್ತಾ ಇದ್ದೀನಿ. ಸೊ ಸಿಲ್ವರ್ ಫ್ಯೂಚರ್ಸ್ ನೋಡ್ತಾ ಬರೋದಾದರೆ ಸಿಂಬಲ್ ಇನ್ಫೋ ಇದು 30 kg ಅಂತ ತೋರಿಸುತ್ತಲ್ವ, 30 kg. ಅದೇ ರೀತಿಯಾಗಿ ಅದು 5,000 ಮೆಟ್ರಿಕ್ ಟನ್ ಅಂತ ಹೇಳ್ತಾ ಇದ್ದಾರೆ. ಎಷ್ಟು? 345 ಹೌದಾ? ನೋಡಬೇಕದು. ನಾನು ಕ್ಲಾರಿಫೈ ಮಾಡಿಬಿಟ್ಟು ಹೇಳ್ತೀನಿ. ಆಮೇಲೆ ಸುಮ್ಮನೆ ಏನೇನು ಹೇಳಬಾರ್ದು. ಯಾಕಂದರೆ ನಾವು ಟ್ರೇಡ್ ಮಾಡಿರುವಂಥ ಅಸೆಟ್ಗಳೆಲ್ಲ ಕಮ್ಯುನಿಟಿಗಳಲ್ಲಿ ಕ್ರೂಡೇ ಹೈಯೆಸ್ಟ್ ಒಂದು ವಾಲ್ಯೂಮ್ ಅಂತ ಸಿಗೋದು ನಿಮಗೆ. ಕ್ರೂಡ್ ಬಿಡ್ತು ಅಂತಂದರೆ ಬೇರೆ ಅನ್ಸಕ್ಕೆ ಸಿಗೋಂಥದ್ದು ನಿಮಗೆ
ಗೋಲ್ಡು ಸಿಲ್ವರಲ್ಲೇ ಅದು ಅಲ್ವಾ, ಅದೇನೇ ಮೇಯ್ನ್ ಆಗಿರುವಂಥದ್ದು. ಸೊ ಓವರಾಲ್ ಎಲ್ಲ ಸ್ಟಾಕ್ಗಳು ಇವತ್ತು ಪಾಸಿಟಿವ್ ಆಗೇ ಇತ್ತು, ಎಲ್ಲದು ಚೆನ್ನಾಗಿ ಕ್ಲೋಸಿಂಗ್ ಆಗಿದೆ ಇವತ್ತು. ಫಿನ್ ನಿಫ್ಟಿ ಇವತ್ತಿನ ಟಾಪ್ ಗೇನರ್ ಸೆಕ್ಟರ್ ಥರ ಕಾಣಿಸ್ತಿದೆ. ನೋಡ್ಕೊಂಬರೋಣ ಸ್ಪೆಸಿಫಿಕ್ ಆಗಿ. ನಿಫ್ಟಿ ಈಗ ಇರುವಂಥ ಹತ್ತಿರದ ಎಕ್ಸ್ಪೈರಿ ಅಂದರೆ ಅದೇನೇ 24,000 ನೋಡಿ ಪೊಸಿಷನ್ಗಳನ್ನು ಕಟ್ ಡೌನ್ ಮಾಡ್ಕೊಂಡಿದ್ದಾರೆ. ಈಗ ಆಲ್ಮೋಸ್ಟ್ ಈಕ್ವಲ್ ಆಗಿದೆ 23,000 ಬಟ್ ಯಾರು ಕೂಡ ಹತ್ತಿರದಲ್ಲಿ ಯಾರು 23,500 24,000 ಎಲ್ಲೂ ಕೂಡ ಒಂದು ದೊಡ್ಡ ಪೊಸಿಷನ್ನ ಉಳಿಸ್ಕೊಂಡು ಹೋಗೋಕ್ಕೆ ಯಾರು ರೆಡಿ ಆಗಿಲ್ಲ. 24,500 ಮಾತ್ರ ದೊಡ್ಡ ರೆಸಿಸ್ಟೆನ್ಸು ಹಾಗೆ ಉಳಿಸ್ಕೊಂಡಿದ್ದಾರೆ. ಆದರೆ 24,000ದಿಂದ 24,300 ಝೋನ್ ನೋಡೋದಾದ್ರು ನೀವು ಅದೊಂದು ಒಳ್ಳೆ ರೆಸಿಸ್ಟೆನ್ಸ್ ಝೋನ್. ಅದು ನೋಡೋಣ ಮುಂದಿನ ವಾರ ಯಾವ ರೀತಿಯಾಗಿ ಟ್ರ್ಯಾಕ್ ಮಾಡುತ್ತೆ ಮಾರ್ಕೆಟ್ ಅಂತ. ಯಾಕಂದರೆ 1,000 ಪಾಯಿಂಟ್ಗಳು ರ್ಯಾಲಿ ಬಂದಿದೆ, ಹಾಗಾಗಿ ಇನ್ನೂ ಕಂಟಿನ್ಯೂಸ್ ಆಗಿ ರ್ಯಾಲಿ ಆಗಿ ಹೋಗೇ ಬಿಡುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡೋ ಥರ ಸಿಚುವೇಶನ್ ಇಲ್ಲ. ಯಾಕಂದರೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿರುವಂಥದ್ದು 2 ವಾರದ್ದು. ಹಾಗಾಗಿ ಮಾರ್ಕೆಟು ಎಲ್ಲದನ್ನು ಕೂಡ ಅಳೆದು ತೂಗಿ ನೋಡ್ತಾ ಇರುತ್ತೆ. ಕ್ವಾರ್ಟರ್ ರಿಸಲ್ಟ್ಸ್ ಕೂಡ ಬರ್ತಾ ಇರುತ್ತೆ, ನೋಡೋಣಂತೆ. ಅದೇ ರೀತಿಯಾಗಿ ಇವತ್ತು ಆಲ್ಮೋಸ್ಟ್ 190 ಸ್ಟಾಕ್ಗಳು F&O ಗ್ರೂಪಲ್ಲಿರೋದು ಎಲ್ಲದೂ ಕೂಡ ಪಾಸಿಟಿವ್ ಆಗಿ ಪರ್ಫಾರ್ಮ್ ಮಾಡಿತ್ತು. ಬ್ಯಾಂಕ್ 15ನಲ್ಲಿ ಔಟ್ ಇವತ್ತು ಎಲ್ಲದೂ ಕೂಡ ಪಾಸಿಟಿವ್ ಆಗಿದೆ. ಆಟೋ ಸೆಕ್ಟರ್ ಇವತ್ತಿನ ಟಾಪ್ ಗೇನರ್ ಆಗಿದೆ ಆಫ್ಟರ್ ಲಾಂಗ್ ಟೈಮ್. ರಿಯಲ್ ಎಸ್ಟೇಟ್ ಸೆಕ್ಟರ್ ಮೊನ್ನೆಯಿಂದನೂ ಕೂಡ ಅದು ಪಾಸಿಟಿವ್ ಆಗಿ ಬರ್ತಾ ಇದೆ. IT ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿ FIDI ಡೇಟಾ ನಾನು ಆಗಲೇ ಹೇಳ್ದಂಗೆ ಕ್ಲೈಂಟ್ ಈಗಲೂ ಕೂಡ ಬುಲಿಶ್ ಆಗಿದ್ದಾರೆ, ಬಟ್ ಪ್ರೋಗಳು ಇಂಡೆಸಿಸಿವ್ ಆಗಿದ್ದಾರೆ, FIಗಳು ಕೂಡ ಮೀಡಿಯಂ ಬೇರಿಶ್ ಆಗಿದ್ದಾರೆ. ನೋಡೋಣ ಕ್ಲೈಂಟ್ ಗೆಲ್ತಾರೆ ಈ ವಾರದ ಎಕ್ಸ್ಪೈರಿನಲ್ಲಿ. ಕ್ಲೈಂಟು ತುಂಬ ಬುಲಿಶ್ ಆಗಿದ್ದಾರೆ, ಅದೇ ರೀತಿ ಹೋಗುತ್ತೆ ಏನು ಅಂತ ನೋಡೋಣ. ಇದು 10 ಏಪ್ರಿಲ್ ಅಪ್ಡೇಟ್ ಆಗಿರುವಂಥ ಡೇಟಾ. ಅದೇ ರೀತಿ FI ಅಪ್ಡೇಟ್ ನೋಡೋದಾದರೆ ನೋಡಿ, ನಿನ್ನೆ ಮಾರ್ಜಿನಲ್ಲಿ 956 ಕೋಟಿ DIಗಳು ಬೈ ಮಾಡಿದ್ರು, 1,700 ಕೋಟಿ FIಗಳು ಸೆಲ್ಲೇ ಮಾಡಿದ್ರು. ಇವತ್ತು 672 ಕೋಟಿ DIಗಳಿಗಿಂತಲೂ ಜಾಸ್ತಿ FIಗಳು ಇವತ್ತು ಬೈ ಮಾಡಿದ್ದಾರೆ. ಇಬ್ಬರು ಸೇರಿ ಇವತ್ತು 1,000 ಕೋಟಿ ಬೈ ಮಾಡಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳ್ಬೋದೇನಾಯಿತು. ಅಪೂರ್ವ ಸಂಗಮನೇ ಇದು ನೋಡಿ. ಇವೆರಡು ಒಂದೇ ಕಡೆ ಹೋಗಿರೋದು ನಿಮ್ಗೆ ಎಲ್ಲರೂ ಕಾಣೋದೇ ಇಲ್ಲ. ಯಾವ ತಿಂಗಳಲ್ಲಾರು ಹೋಗಿ ನೋಡ್ಕೊಂಬನ್ನಿ, ಒಂದೇ ಕಡೆ ಹೋಗಿರೋದು ನಿಮ್ಗೆ. ಇವ್ರು ಹಿಂಗಿದ್ರೆ ಇವ್ರು ಕೆಳಗೆ, ಅವ್ರು ಉತ್ತರ ಅಂದರೆ ಇವ್ರು ದಕ್ಷಿಣ, ಇದೇ ರೀತಿ ಆಗೋದು. ಅದಕ್ಕೆ ಹೇಳಿದ ಅಪೂರ್ವ ಸಂಗಮ ಅಂತ. ಎಲ್ಲೋ ಒಂದೆರಡು ಬೆಳ್ಳರಳಿಕೆ ದಿನಗಳು ನಮಗೆ ಸಿಗ್ತಾ ಹೋಗುತ್ತೆ. ಇಬ್ಬರು ಕೂಡ ಒಂದೇ ಥರ ಒಂದೇ ಬೈ ಮಾಡಿದ್ದಾರೆ ಅಥವಾ ಒಂದೇ ಸೆಲ್ ಮಾಡಿದ್ದಾರೆ ಅನ್ನೋದು. ಹಾಗಾಗಿ ವೆರಿ ರೇರ್ ಮೂಮೆಂಟ್ ಆ ಥರ ಆಗಿರೋದು. ನಾನು ಆಗಲೇ ಹೇಳ್ದಂಗೆ ಫೆಬ್ರವರಿ 25ರಿಂದ ನೀವು ನೋಡ್ತಾ ಬರೋದಾದ್ರೆ ಇಲ್ಲಿ ಬೈ ಮಾಡಿದ್ರಲ್ಲ, ಅದಾದಮೇಲೆ ಪ್ರತಿ ಸಲ ಈ ನೀಲಿ ಬಾರು ಕೆಳಗಡೆ ಇರ್ತೀನಿ ನೋಡ್ತಾ ಬರೋದಾದ್ರೆ. ಫೆಬ್ರವರಿ 25 ಆದಮೇಲೆ ನೋಡಿ ಒಂದು ದಿನನಾದ್ರು ಮೇಲ್ಗಡೆ ಹೋಗಿದಾರ, ಹೋಗಿಲ್ಲ. ಯಾವ ದಿನನೂ ಮಾಡಿರಲಿಲ್ಲ. ಈಗಲೇ ಮತ್ತೆ ಬೈ ಆಗಿರೋದು ಫೆಬ್ರವರಿ 25 ಆದಮೇಲೆ. ಅಂದರೆ ಲೆಕ್ಕಾಗಿ ಒಂದೂವರೆ ತಿಂಗಳಾದಮೇಲೆ ಫಸ್ಟ್ ಟೈಮ್ FIಗಳು ಡೈಲಿ ಮಾರ್ಕೆಟಲ್ಲಿ ಬೈ ಮಾಡಿದ್ದಾರೆ. ಅದನ್ನೇ ನಾವು ಖುಷಿ ಪಡುವಂಥ ಸಿಚುವೇಷನ್ಗೆ ಬಂದಿದ್ದೀವಿ. ನೋಡೋಣ ಇದು ಮುಂದುವರಿತಾ ಏನು ಕತೆ ಆಗುತ್ತೆ ಅಂತ. ಜೊತೆಗೆ IPOದು ಕೂಡ ಒಂದು ಇಂಡೆಕ್ಸ್ ಅಂತೆಲ್ಲ ಇದೆ, ಅದ್ರ ಹೇಳ್ತಾ ಇದ್ರು ಈ ವರ್ಷ ಸ್ಲೋ ಸ್ಟಾರ್ಟ್ ಆಗಿರುವಂಥದ್ದು IPOಗಳಿಗೆ. ಬಿಕಾಸ್ ಇರಾನ್ ಇದೆಲ್ಲ ಆಯ್ತಲ್ಲ, ಸೊ ತುಂಬ ಸ್ಲೋ ಸ್ಟಾರ್ಟ್ ಆಗಿರೋ ವರ್ಷ ಅಂದರೆ ಈ ವರ್ಷ ಅಂತ IPOಗಳಿಗೆ. ಅದನ್ನು ಬಿಟ್ಟು ಅಂತ ನೋಡೋದಾದರೆ IPOಗಳು ಅಂದಾಗ ಒಂದೆರಡು ನಡೀತಾ ಇದೆ ನೋಡಿ. ಇಲ್ಲಿ ಸಬ್ಸ್ಕ್ರಿಪ್ಷನ್ ಆಗಿದೆ, ಇದು ರಿಟೇಲ್ ಸಬ್ಸ್ಕ್ರಿಪ್ಷನ್ ಆಗ್ತಾ ಇದೆ ಪ್ರಾಪರ್ಟಿ ಶೇರ್ ಇನ್ವೆಸ್ಟ್ಮೆಂಟಲ್ಲೂ. ಇವತ್ತಿಂದ ಶುರುವಾಗಿದೆ, ಇದು 6 ದಿನ ನಡೀತಾ ಇರುತ್ತೆ ಅದು. ಸೊ ಅದೆಲ್ಲ ನಡೀತಾ ಇದೆ. ಅಪ್ಕಮಿಂಗ್ IPO ಯಾವುದೂ ಇಲ್ಲಿ ಲಿಸ್ಟ್ ಆಗಿಲ್ಲ. ಅದು ಬಿಟ್ಟರೆ ಬೇರೆ ಏನಾದರೂ ಇಂಪಾರ್ಟೆಂಟಾಗಿ ಗ್ಲೋಬಲ್ ಇವೆಂಟು ನೋಡ್ಕೊಂಬಂದ್ಬೋಣ ಏನಾದ್ರು ಇದೆಯಾ ಅಂತ ಸದ್ಯಕ್ಕೆ. ಇದಿತ್ತಲ್ವಾ ಯುನೈಟೆಡ್ ಸ್ಟೇಟ್ಸ್ದು ಇವತ್ತು ಬರುತ್ತೆ ಏನು ಇನ್ಫ್ಲೇಷನ್ ಡೇಟಾ ಬರುತ್ತೆ. ನೋಡೋಣ ಏನು ಬರುತ್ತೆ ಅನ್ನೋದು. ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇಂಡಿಯಾದು. ಅದೇ ರೀತಿ ನಮ್ಮದು US ಆದಮೇಲೆ ನಮ್ಮದು ಭಾನುವಾರ CPI ಇನ್ಫ್ಲೇಷನ್ ಡೇಟಾ, ಮಂಗಳವಾರ WPI ಇನ್ಫ್ಲೇಷನ್ ಡೇಟಾ. ಇದ್ರ ಬಗ್ಗೆ ನಿನ್ನೆ ವೀಡಿಯೋದಲ್ಲಿ ಕೊಟ್ಟಿದ್ದೆ ನಾನು. CPI WPI ಇನ್ಫ್ಲೇಷನ್ದು ಯಾವ ರೀತಿ ಏನು ಅದು ಸೂಚಿಸುತ್ತೆ ಅನ್ನೋದನ್ನು ವೀಡಿಯೋ ನಿನ್ನೆ ಕೊಟ್ಟಿದ್ದೆ. ನಿನ್ನೆ ವೀಡಿಯೋದ ಎಂಡ್ ಸ್ಕ್ರೀನಲ್ಲಿ ಬಂದಿತ್ತು, ಯಾರಾದರೂ ನೋಡಿಲ್ಲ ಅಂದರೆ ನೋಡ್ತಾ ಹೋಗ್ಬೋದು. ಜೊತೆಗೆ ಹೊಸ ಫೈನಾನ್ಷಿಯಲ್ ಇಯರ್ ಶುರುವಾಗಿದೆ. ಇದ್ರದ್ದು ಹೇಳಿದ್ನಲ್ಲ ನಿಮಗೆ ಫುಡ್ ಕೂಪನ್ದು, ಅದು ಸುಮಾರು ಕಂಪ್ನಿಗಳಲ್ಲಿ ಅದು ಹೊಸ ಟ್ಯಾಕ್ಸ್ ರೆಜಿಮಿಗೆ ಅಪ್ಲಿಕೇಬಲ್ ಆಗೋದಿಲ್ಲ ಅಂತಲೇ ಹೇಳ್ತಿದ್ದಾರೆ, ಓಲ್ಡ್ ರೆಜಿಮಿಗೆ ಅಂತಲೇ ಹೇಳ್ತಿದ್ದಾರೆ. ಸೊ ನೋಡೋಣ, ಅದು ನಿಮ್ಮ ಕಂಪ್ನಿನಲ್ಲೂ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಲ್ಡ್ ರೆಜಿಮಲ್ಲೇ ಇತ್ತು ಅಂತಂದರೆ ಅದು ಎಲ್ಲರಿಗೂ ಅವಶ್ಯಕತೆ ಬರಲ್ವೇನೋ. ಯಾಕಂದರೆ ಎಲ್ಲರೂ ಓಲ್ಡ್ ರೆಜಿಮಿಗೆ ಹೋಗೋಕ್ಕಾಗಲ್ವಲ್ಲ. ನ್ಯೂ ರೆಜಿಮಲ್ಲೇ ಚೆನ್ನಾಗಿ ಸ್ಲ್ಯಾಬ್ಗಳು ಕಮ್ಮಿ ಇಂಟ್ರೆಸ್ಟ್ ರೇಟು ಬೀಳೋ ಥರದ್ದು ಇದೆ. ಇದಿಷ್ಟನ್ನು ಬಿಟ್ಟು ಸ್ಪೆಸಿಫಿಕ್ಕಾಗಿ ಇನ್ಯಾವುದೂ ಕೂಡ ಡೇಟಾಗಳು ಕಾಣಿಸ್ತಾ ಇಲ್ಲ. ಶುಕ್ರವಾರ ಒಂದು ಫಸ್ಟ್ ಟೈಮ್, ಪ್ರತಿ ಶುಕ್ರವಾರ ಏನೋ ಒಂದು ಇದು ಅದರಲ್ಲೇ ಕ್ಲೋಸಿಂಗ್ ಆಗ್ತಾಯಿತ್ತು ರೆಡ್ಡಲ್ಲೇ. ಈ ಸಲ ಐ ಥಿಂಕ್ 6-7 ವಾರ ಆದಮೇಲೆ ಲಾಸ್ಟ್ ವೀಕ್ ಒಂದು ಡೋಜಿ, ಅದು ಬಿಟ್ಟರೆ ಈ ಸಲ ಒಂದು ಸ್ಟ್ರಾಂಗ್ ಲಾಸ್ಟ್ 3 ವಾರದ ಏನು ವೀಕ್ಲಿ ಕ್ಯಾಂಡಲ್ ಇತ್ತು ಆ ರೆಫರೆನ್ಸಲ್ಲಿ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಬಂದು 1,500 ಪಾಯಿಂಟ್ಗಳ ಕ್ಯಾಂಡಲ್ ಬಂದು ಕ್ಲೋಸಿಂಗ್ ಆಗಿದೆ. ನೋಡೋಣ ಇದು ಕಂಟಿನ್ಯೂಟಿ ಕೊಡುತ್ತಾ ಮುಂದಿನ ವಾರದಲ್ಲಿ, ಅಥವಾ ಇಲ್ಲಿ ಒಂದು ಪಾಸ್ ಆಗುತ್ತಾ. ಯಾಕಂದರೆ 1,500 ಪಾಯಿಂಟ್ ಟ್ರಾವೆಲ್ ಮಾಡಿರೋದ್ರಿಂದ ನಿಫ್ಟಿ ಮುಂದಿನ ವಾರ ಒಂದು ಇಂಟರ್ ಕ್ಯಾಂಡಲ್ ಸೆಟಪ್ ಮಾಡುತ್ತಾ ಅನ್ನೋದು ನೋಡಬೇಕು. ಯಾಕೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದರೆ ಈಗ ನೆಕ್ಸ್ಟ್ ಬರ್ತಾ ಹೋಗುತ್ತೆ ಎಲೆಕ್ಷನ್ ರಿಸಲ್ಟ್ಗಳು ಕೂಡ ಶುರುವಾಗಿದೆ. ಈಗ ಎಲೆಕ್ಷನ್ಗಳು ಶುರುವಾಗಿದೆ ಅಲ್ವಾ, ಎಲ್ಲ ಮಲ್ಟಿಪಲ್ ಸ್ಟೇಟ್ಗಳಲ್ಲಿ ಇವಾಗ ಶುರುವಾಗಿದೆ. ಸೊ 5 ರಾಜ್ಯದ ಎಲೆಕ್ಷನ್ ಬರುತ್ತೆ, ಅದು ಇಂಪಾರ್ಟೆಂಟ್. ಸೊ ಮಂತ್ಲಿ ಕ್ಯಾಂಡ್ಲ್ಗೆ ಅಂದರೆ ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿಗೆ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡೋಣ ಅದೆಲ್ಲ ಯಾವ ಥರ ಆಗ್ತಾ ಹೋಗುತ್ತೆ ಅಂತ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ವೀಕೆಂಡಲ್ಲಿ ನಾನು ಲಭ್ಯ ಇರೋದಿಲ್ಲ, ಸಾಧ್ಯವಾದರೆ ವೀಡಿಯೋದೊಂದಿಗೆ ಬರುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲ ಅಂತಂದರೆ ಮತ್ತೆ ಸೋಮವಾರ ಫಿನ್ಫ್ಯಾಕ್ಟ್ಸ್ನಲ್ಲಿ ಭೇಟಿಯಾಗೋಣ ಅಂತ ಕೇಳ್ಕೊತೀನಿ. ಮತ್ತೊಂದು ವೀಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.